ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಪಾ ಸುಮಾ ಬ್ಲಾಗ್. ಡಾಕ್ಟರಿಂದ ದೂರವಿರಬೇಕೇ? ಇದು ವೈದ್ಯರೇ ನೀಡಿದ 11 ಸೀಕ್ರೆಟ್ಸ್. ವೈದ್ಯರಿಂದ ನಾವು ದೂರವಿರಬೇಕು. ಈ ಮಾತಿನ ನಿಜಾರ್ಥ ನಾವು ಅನಾರೋಗ್ಯದಿಂದ ದೂರವಿರಬೇಕು ಎಂದು. ವೈದ್ಯಕೀಯ ಲೋಕದ ಮೂಲೋದ್ದೇಶ ಇದೇ ಅಲ್ಲವೇ? ವೈದ್ಯರೇ ಇಲ್ಲಿ ಅನಾರೋಗ್ಯದಿಂದ ದೂರವಿರಲು 11 ಕಿವಿಮಾತುಗಳನ್ನ ಹೇಳಿದ್ದಾರೆ. ಆಧುನಿಕ ಧಾವಂತದ ಬದುಕಿನಲ್ಲಿ ದುಡಿದು ದುಡ್ಡು ಮಾಡಲು ಹೊರಟ ಯುವ ಪೀಳಿಗೆಗೆ ದಿಢೀರ್ ಅಂತ ಕುಸಿದು ದುರ್ಮರಣಕ್ಕೆ ತುತ್ತಾಗುತ್ತಿರುವುದು ದುರಂತ. ಬದುಕಿನ ಅರ್ಥ ಕಳೆದುಕೊಂಡು ಅರ್ಥ ಎಂದರೆ ಹಣವೇ ಸಂಪತ್ತು ಎಂದು ನಂಬಿ ಅನಾರೋಗ್ಯಕ್ಕೆ ತುತ್ತಾಗಿ ಅಕಾಲಿಕ ಮರಣ ಹೊಂದುತ್ತಿದ್ದಾರೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆರೋಗ್ಯವೇ ಭಾಗ್ಯ ಎನ್ನುವ ಅರಿವು ನಮ್ಮ ನಡುವೆ ಮೂಡಬೇಕಾಗಿದೆ. ನಾವು ಬದುಕಿನಲ್ಲಿ ಏನೇ ಸಾಧಿಸಬೇಕಾದರೂ ಅದು ಈ ಶರೀರದ ಮುಖಾಂತರ. ಇದನ್ನೇ 12ನೇ ಶತಮಾನದ ಶರಣರು ದೇವರ ಒಲಿಸಲು ಬಂದ ಕಾಯ ಪ್ರಸಾದ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಅಂದರೆ ಭಗವಂತನನ್ನು ಒಲಿಸಿಕೊಳ್ಳಬೇಕಾದರೆ ಈ ಶರೀರ ಬೇಕೇ ಬೇಕು. ಇದು ಭಗವಂತ ಕೊಟ್ಟ ಕಾಯ ಪ್ರಸಾದ. ಇಂತಹ ಪರಮಾತ್ಮನ ಪ್ರಸಾದವನ್ನು ಹಾಳು ಮಾಡಿಕೊಳ್ಳದೆ ಉಳಿಸಿಕೊಳ್ಳಿ. ನಮ್ಮ ಪೂರ್ವಜರು ಆರೋಗ್ಯ ಆಧ್ಯಾತ್ಮವನ್ನು ಬೇರೆ ಬೇರೆಯಾಗಿ ನೋಡದೆ ಎರಡು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಪರಿಗಣಿಸಿದ್ದರು. ಡಾಕ್ಟರ್ ಇಂದ ದೂರವಿರಬೇಕಾದ್ರೆ ಏನು ಮಾಡಬೇಕು? ಮೊದಲನೇದು, ಕಡು ಕೋಪ ಬಿಡಿ. ಯಾರು ಕೋಪಿಷ್ಠರಾಗಿರುತ್ತಾರೋ ಅಂಥವರು ಕೋಪ ಮಾಡಿಕೊಂಡಾಗ 400 ಪಟ್ಟು ಹೆಚ್ಚು ಫೈಟ್ ಅಥವಾ ಫ್ಲೈಟ್ ಹಾರ್ಮೋನುಗಳು ಹೆಚ್ಚು ಉತ್ಪತ್ತಿಯಾಗಿ ಅವರ ಹೃದಯ ಬಡಿತ ಮತ್ತು ರಕ್ತದ ಒತ್ತಡ ಎರಡೂ ಹೆಚ್ಚಾಗುತ್ತದೆ. ಇದರಿಂದ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಪಾರ್ಶ್ವವಾಯು ಆಗಬಹುದು. ಅಲ್ಲದೆ ಹೃದಯ ನಿಷ್ಕ್ರಿಯಗೊಳ್ಳಬಹುದು. ಕೋಪವನ್ನು ದೂರವಿಟ್ಟಲ್ಲಿ ಆರೋಗ್ಯ ಮಾತ್ರವಲ್ಲ, ವೈಯಕ್ತಿಕ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಎರಡನೇದು, ಮೋಹದ ವ್ಯಸನ ಬೇಡ. ಯಾವುದೇ ಬಗೆಯ ವಸ್ತುಗಳ ಮೋಹದ ಪಾಶಕ್ಕೆ ಸಿಲುಕಿದವರು ವ್ಯಸನಿಗಳಾಗುತ್ತಾರೆ. ಮದ್ಯಪಾನ, ಧೂಮಪಾನ, ಡ್ರಗ್ಸ್ ಸೇವೆ ಅಥವಾ ನಾನಾ ತರದ ಮೋಹದ ಜಾಲಕ್ಕೆ ಸಿಲುಕಿ ಅದರಿಂದ ಹೊರಬರಲಾಗದೆ ಸಾಮಾಜಿಕ ಸಮಸ್ಯೆಗಳ ಜೊತೆ ಕಾಯಿಲೆಗಳಿಗೆ ತುತ್ತಾಗಿ ಪರಿತಪಿಸುತ್ತಾರೆ. ಮೂರನೆಯದು, ಅತಿ ಆಸೆಯು ಅಪಾಯಕ್ಕೆ ಮೂಲ. ಈಗಿನ ಸಮಾಜ ಹಣ ಸಂಪಾದನೆ ಹಿಂದೆ ಬಿದ್ದಿದೆ. ಅದು ತಪ್ಪಲ್ಲ, ಹಣ ಎಲ್ಲರಿಗೂ ಅತ್ಯವಶ್ಯಕ. ಆದರೆ ಲೋಭಿಗಳಾಗದೆ ಇರೋಣ. ಏಕೆಂದರೆ ಲೋಭಿಯಾದರೆ ಅದರ ಹಿಂದೆಯೇ ಸಮಸ್ಯೆಗಳ ಸರಮಾಲೆ ಬೆನ್ನಟ್ಟಿ ಬರುತ್ತದೆ. ಮನಸ್ಸಿನಲ್ಲಿ ಅತಿಯಾಸೆಗಳಿದ್ದಾಗ ಅತೃಪ್ತಿ ಸಹಜ. ಎಷ್ಟು ಹಣ ಸಿಕ್ಕರೂ ಕಡಿಮೆ ಎನ್ನಿಸಲು ಶುರುವಾಗುತ್ತದೆ. ಅತೃಪ್ತಿ ದುಃಖಕ್ಕೆ ಎಡೆಮಾಡಿಕೊಡುತ್ತದೆ. ಇದೇ ಮಾನಸಿಕ ಒತ್ತಡವಾಗಿ ಪರಿವರ್ತನೆಯಾಗುತ್ತದೆ, ನಿದ್ದೆಗೆಡಿಸುತ್ತದೆ. ಇದು ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನಾಲ್ಕನೆಯದು, ಮನದೊಳಗಿನ ಅಸೂಯೆ ಕಿಚ್ಚುಗಳನ್ನು ಹೊರಹಾಕಿ. ಮತ್ಸರದಿಂದ ದೇಹದಲ್ಲಿ ನಕಾರಾತ್ಮಕ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಎಂದು ವೈದ್ಯಲೋಕವೇ ಹೇಳುತ್ತದೆ. ದೇಹದ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಬೇಕು. ಅಸೂಯೆಯಿಂದ ಈ ಆಸಿಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುತ್ತದೆ. ಇದರಿಂದ ಹೊಟ್ಟೆಯಲ್ಲಿ ಹುಣ್ಣಾಗುತ್ತದೆ. ಇದರಿಂದ ಅಜೀರ್ಣ ತಲೆದೂರಿ ಮುಂದೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಎಡೆಮಾಡಿಕೊಡುತ್ತದೆ. ಐದನೆಯದು, ಪಾಶ್ಚಿಮಾತ್ಯ ಸಂಸ್ಕೃತಿಯ ಅಂಧಾನುಕರಣೆ ಬೇಡ. ಇಂಟರ್ನೆಟ್ ಜಮಾನದಲ್ಲಿ ಪಾಶ್ಚಿಮಾತ್ಯ ಜೀವನ ಶೈಲಿ ಭಾರತೀಯ ಸಮಾಜವನ್ನು ಹಾಸುಹೊಕ್ಕಿದೆ. ದಿರಿಸು, ವೇಷಭೂಷಣ, ಕಲಿಕೆ, ಆಹಾರ ಪದ್ಧತಿ ಹೀಗೆ ಬಹುತೇಕ ವಿಚಾರದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಕಾಣಬಹುದು. ಆದರೆ ಇದರಿಂದ ಸಾರ್ಥಕ ಜೀವನ ಕಾಣಲಾಗದು. ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಸ್ವಾಸ್ಥ್ಯ ಬದುಕಿಗಾಗಿ ಭಾರತೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕು. ನಮ್ಮದೇ ಪಾರಂಪರಿಕ ಮೌಲ್ಯಗಳು, ಆಹಾರ ಪದ್ಧತಿಗಳನ್ನು ಗೌರವಿಸಿ ಪಾಲಿಸೋಣ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವವನ್ನು ಊಟದಲ್ಲಿನ ಉಪ್ಪಿನಕಾಯಿಯಂತೆ ಬಳಸಿಕೊಳ್ಳಬೇಕು. ಅದೇ ಊಟವಾಗಬಾರದು. ಆರನೆಯದು, ಸ್ಥೂಲಕಾಯಕ್ಕೆ ಅವಕಾಶ ಮಾಡಿಕೊಡದಿರಿ. ಸ್ಥೂಲಕಾಯ ದೇಹವು ಗಂಭೀರ ಸಮಸ್ಯೆಗಳಲ್ಲಿ ಒಂದು. ಸ್ಥೂಲಕಾಯವು 5 ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಮಧುಮೇಹ, ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಹೃದಯಾಘಾತ ಮತ್ತು ಮರೆವಿನ ಕಾಯಿಲೆ. ಇವೇ 5 ಆರೋಗ್ಯದ ಸಮಸ್ಯೆಗಳು. ನಿರಂತರ ವ್ಯಾಯಾಮ, ನಿಯಮಿತವಾದ ಆಹಾರ ಸೇವನೆ, ಕರಿದ ತಿಂಡಿಗಳನ್ನು ತ್ಯಜಿಸುವುದು, ಈ ಮಾರ್ಗವನ್ನು ಅನುಸರಿಸಿದ್ದಲ್ಲಿ ಸ್ಥೂಲಕಾಯದಿಂದ ದೂರವಿರಬಹುದು. ಏಳನೆಯದು, ಚೆನ್ನಾಗಿ ಉಸಿರಾಡಿ. ಶರೀರದಲ್ಲಿರುವ 60 ಟ್ರಿಲಿಯನ್ ಜೀವಕಣಗಳು ಬದುಕಲು ಆಮ್ಲಜನಕ ಬೇಕೇ ಬೇಕು. ಈ ದೇಹ ಜೀವಂತವಾಗಿರುವಲ್ಲಿ ಗಾಳಿ ಅತ್ಯಗತ್ಯ. ಆದ್ದರಿಂದ ಆಮ್ಲಜನಕ ನೀಡುವ ಮರಗಳನ್ನೇ ಕಡಿಯುತ್ತಿದ್ದೇವೆ. ಇನ್ನೊಂದೆಡೆ ವಾಯುಮಾಲಿನ್ಯವು ಹೆಚ್ಚುತ್ತಿದೆ. ಇದರಿಂದ ಇಂಗಾಲ ಮತ್ತು ಕಾರ್ಬನ್ ಮೊನಾಕ್ಸೈಡ್ ದೇಹದ ಸೇರಿ ಶ್ವಾಸಕೋಶಗಳ ತೊಂದರೆ, ಹೃದಯಾಘಾತಕ್ಕೂ ಕಾರಣವಾಗುತ್ತಿದೆ.
ಇಂದಿನ ಜಂಜಾಟದ ಬದುಕಿನಲ್ಲಿ ನಾವೆಲ್ಲರೂ ಉಸಿರಾಟ ಪ್ರಕ್ರಿಯೆ ಮೇಲೆ ಗಮನ ಹರಿಸದಷ್ಟು ಬ್ಯುಸಿಯಾಗಿ ಬಿಟ್ಟಿದ್ದೇವೆ. ಉಸಿರಾಟವನ್ನು ಸಮಾಧಾನ ಚಿತ್ತದಿಂದ ಪೂರ್ಣ ಗಮನ ಕೊಟ್ಟು ಮಾಡುವುದರಿಂದ ಮಾನಸಿಕ ನೆಮ್ಮದಿಯ ಜೊತೆ ರಕ್ತ ಪರಿಚಲನೆಗೂ ಸಹಕಾರಿಯಾಗುತ್ತದೆ. 8ನೇದು, ಚೆನ್ನಾಗಿ ನೀರು ಕುಡಿಯಿರಿ. ಅಥರ್ವ ವೇದದಲ್ಲಿ ನೀರನ್ನು ಜೀವಜಲ ಎಂದು ಕರೆಯಲಾಗಿದೆ. ನಮ್ಮ ದೇಹದ 70% ಭಾಗ ನೀರಿನಿಂದ ರೂಪಿತವಾಗಿದೆ. ರಕ್ತ ಪರಿಚಲನೆ, ಜೀರ್ಣಕ್ರಿಯೆ ಸರಾಗವಾಗಿ ನಡೆಯಬೇಕೆಂದರೆ ದೇಹದಲ್ಲಿ ನೀರಿನ ಪ್ರಮಾಣ ಚೆನ್ನಾಗಿರಬೇಕು. ದೇಹದ ಭಾಗಗಳಿಗೆ ಆಮ್ಲಜನಕ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ. ಇಂದಿನ ದಿನಗಳಲ್ಲಿ ನೀರನ್ನು ಕಾಯಿಸಿ ಆರಿಸಿ ಕುಡಿಯುವುದು ಸೂಕ್ತ. ಹಿಂದೆಲ್ಲ ಮನೆಗೆ ಬಂದ ಅತಿಥಿಗಳಿಗೆ ಒಂದು ತುಂಡು ಬೆಲ್ಲ ಮತ್ತು ಕುಡಿಯಲು ತಂಪಾದ ನೀರು ಕೊಡುತ್ತಿದ್ದರು. ಇಂದು ಅದರ ಜಾಗವನ್ನು ತಂಪು ಪಾನೀಯಗಳು ಆಕ್ರಮಿಸಿಕೊಂಡಿವೆ. ಅವು ಆರೋಗ್ಯಕ್ಕೆ ಮಾರಕವೇ ಹೊರತು ಪೂರಕವಲ್ಲ. 9ನೇದು, ಆಹಾರದಲ್ಲಿ ಸಿರಿಧಾನ್ಯ ಇರಲಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು. ಆಹಾರದಲ್ಲಿ ಸಿರಿಧಾನ್ಯವನ್ನು ಹೆಚ್ಚಾಗಿ ಬಳಕೆ ಮಾಡಿ. ಉಪ್ಪು, ಸಕ್ಕರೆ, ಮೈದಾ ಈ 3 ಬಳಸದೇ ಇದ್ದರೆ ಉತ್ತಮ. ದಿನದಲ್ಲಿ 1 ಹೊತ್ತಾದರೂ ತರಕಾರಿಗಳನ್ನು ಸೇವಿಸಬೇಕು. ಇದರಿಂದ ನಾರಿನ ಅಂಶ ದೇಹಕ್ಕೆ ಸೇರುತ್ತದೆ. ಹೃದಯಾಘಾತ ತಡೆಗಟ್ಟುವಲ್ಲಿ ಇದು ಸಹಕಾರಿ. ಹೃದಯಾಘಾತ ತಡೆಗಟ್ಟಲು ಹಣ್ಣುಗಳು ನೆರವಾಗುತ್ತದೆ. ಅವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ಆರೋಗ್ಯಕ್ಕೆ ಪೂರಕವಾಗಿವೆ. 10ನೇದು, ಕಣ್ತುಂಬ ನಿದ್ದೆ ಮಾಡಿ. ನಿಶ್ಚಿಂತೆಯಿಂದ ಮಾಡುವ 7-8 ಗಂಟೆಗಳ ನಿದ್ದೆ ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಲ್ಲದು. ಯಾವುದೇ ಒಂದು ಯಂತ್ರಕ್ಕೆ ನಿರಂತರ ಕೆಲಸದ ಬಳಿಕ ವಿರಾಮ ಅಗತ್ಯವಾಗಿರುತ್ತದೆ. ಅದನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ. ಹಾಗಿದ್ದಲ್ಲಿ ಮಾತ್ರ ಅದು ದೀರ್ಘಕಾಲ ಓಡಬಲ್ಲದು. ಇದೇ ರೀತಿ ದೇಹಕ್ಕೆ ಆರಾಮ ದೊರೆಯುವುದು ನಿದ್ದೆಯಲ್ಲಿ. ಸಂಪಾದನೆ, ವೃತ್ತಿ ಹೀಗೆ ನಾನಾ ಕಾರಣಗಳಿಗೆ ನಿದ್ದೆಯನ್ನು ತ್ಯಾಗ ಮಾಡುವ ಪ್ರವೃತ್ತಿ ಬೇರೂರುತ್ತಿದೆ. ಯಾವುದನ್ನು ತ್ಯಾಗ ಮಾಡಿದರೂ ದಿನಕ್ಕೆ 7-8 ಗಂಟೆ ನಿದ್ದೆಯ ಸಮಯ ನೀಡುವುದು ಅತ್ಯಗತ್ಯ. ನಿದ್ದೆಯ ಜೊತೆಗೆ ಸೂರ್ಯ ನಮಸ್ಕಾರ, ಯೋಗ, ಧ್ಯಾನ ಮಾಡುವುದರಿಂದ ಬದುಕು ಉಲ್ಲಾಸಮಯವಾಗಿರುತ್ತದೆ. 11, ಮನದುಂಬಿ ಮೆಚ್ಚುಗೆ ಸೂಚಿಸಿ. ಮುಕ್ತ ಮನಸ್ಸಿನಿಂದ ಏನು ಮಾಡಿದರೂ ಅದು ನಮ್ಮ ಜೀವನ ಮತ್ತು ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅದರಲ್ಲಿಯೂ ಸಾಧನೆ ಮಾಡಿದವರನ್ನು, ಉತ್ತಮ ಕೆಲಸ ಮಾಡಿದವರನ್ನು, ಇಲ್ಲವೇ ಯಾವುದೇ ವ್ಯಕ್ತಿಯ ಕುರಿತು ನಿಮಗೆ ಹಿಡಿಸಿದ ವಿಚಾರವನ್ನು ಅವರ ಬಳಿ ಮುಕ್ತವಾಗಿ ಪ್ರಶಂಸೆ ವ್ಯಕ್ತಪಡಿಸುವುದರಿಂದ ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ. ನಗುವುದರಿಂದ, ಸಹಾಯ ಮಾಡಿದವರಿಗೆ ಧನ್ಯವಾದ ಅರ್ಪಿಸುವುದರಿಂದಲೂ ಇದೇ ಬಗೆಯ ಪರಿಣಾಮ ಕಂಡುಬರುತ್ತದೆ. ಇದರಿಂದ ದೇಹದಲ್ಲಿ ಡೋಪಾಮೈನ್ ಮತ್ತು ಸೆರಾಟೋನಿನ್ ಉತ್ಪತ್ತಿಯಾಗುತ್ತದೆ. ಈ ನ್ಯೂರೋಟ್ರಾನ್ಸ್ಮಿಟರ್ಗಳು ಸಂತಸ ಮತ್ತು ಆರೋಗ್ಯದೊಂದಿಗೆ ನೇರ ಸಂಬಂಧ ಹೊಂದಿದೆ. ಬುದ್ಧಿಯು ಚುರುಕಾಗುತ್ತದೆ, ಉತ್ತಮ ಆರೋಗ್ಯ ನಮ್ಮದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.